ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿಚ್ಚಿ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ರೋಸ್ಮೆರಿ ಆಯಿಲ್. ರೋಸ್ಮೆರಿನ ಹೇರ್ಗೆ ಬಳಸ್ಬೋದಾ, ಯಾವ ರೀತಿ ಬಳಸ್ಬೋದು, ಬಳಸಿದ್ರೆ ಕೂದಲು ಉದ್ದ ಆಗುತ್ತಾ, ದಪ್ಪ ಆಗುತ್ತಾ, ಆರೋಗ್ಯವಾಗಿ ಬೆಳೆಯುತ್ತಾ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ರೋಸ್ಮೆರಿ ಬಗ್ಗೆ ಹೇಳಿ ಅಂತ ಅಂದ್ಬಿಟ್ಟು ಕೇಳ್ತಾನೆ ಇದ್ರಿ, ಹಾಗಾಗಿ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ರೋಸ್ಮೆರಿಯಿಂದ ಉದ್ದ ಕೂದಲು ಆಗುತ್ತಾ, ದಪ್ಪ ಕೂದಲು ಆಗುತ್ತಾ, ಆರೋಗ್ಯವಾಗಿ ಬೆಳೆಯುತ್ತಾ ಅನ್ನೋದನ್ನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಇನ್ ಕೇಸ್ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ನನಗೆ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು. ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾವಿಲ್ಲಿ ರೋಸ್ಮೆರಿ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ರೋಸ್ಮೆರಿ ಒಂದು ಹರ್ಬಲ್ ಪ್ಲ್ಯಾಂಟ್ ಆಗಿರುತ್ತೆ. ಇದರಿಂದ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಕೂಡ ತಯಾರಿ ಮಾಡ್ತಾರೆ. ಇದು ಹೇರ್ಗೆ ಅಪ್ಲೈ ಮಾಡ್ಬೋದಾ, ಯಾವ ರೀತಿ ಅಪ್ಲೈ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಇದ್ರ ಜೊತೆಗೆ ಕೆಲವು ಅಧ್ಯಯನಗಳಲ್ಲಿ ರೋಸ್ಮೆರಿ ಅನ್ನೋದು ಸ್ಕ್ಯಾಲ್ಪಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದಕ್ಕೆ, ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಿಸಲು ಸಹಾಯ ಮಾಡುತ್ತೆ ಅನ್ನೋದು ಕೂಡ ಕಂಡು ಬಂದಿದೆ. ಹಾಗಾಗಿ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲಿಂದ ಕೆಲವರಿಗೆ ಕೂದಲು ಬೆಳೆಯೋದಕ್ಕೆ ಸಹಾಯ ಆಗಿದೆ, ಮತ್ತು ಸ್ಕ್ಯಾಲ್ಪಿಂದ ಪೂರ್ತಿ ಲೆಂತ್ ತನಕ ದಪ್ಪವಾಗಿ ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಆಗಿದೆ, ಆರೋಗ್ಯವಾಗಿ ಕೂದಲು ಬೆಳೆಯೋದಕ್ಕೂ ಕೂಡ ಸಹಾಯ ಆಗಿದೆ. ಆದರೆ ನೋಡೋದಾದರೆ ಒಂದು ವೀಕಲ್ಲೇ ಕೂದಲು ಬೆಳೆಯುತ್ತಾ ಇಲ್ಲ ಓವರ್ ನೈಟ್ ಕೂದಲು ಬೆಳೆಯುತ್ತಾ ಅನ್ನೋದಂತೂ ಸುಳ್ಳು. ಇದನ್ನು ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಇದೊಂದೊಂದನ್ನೇ ಅಪ್ಲೈ ಮಾಡ್ತಾ ಮೇಂಟೈನ್ ಮಾಡ್ಕೊಂಡು ಬಂದಿರೋರಿಗೆ ಕೂದಲು ಖಂಡಿತವಾಗ್ಲೂ ಬೆಳೆಯೋದಕ್ಕೆ ಸಹಾಯ ಆಗಿರುತ್ತೆ. ಆದರೆ ನೆನಪಿರಲಿ, ಎಲ್ಲರ ಕೂದಲು ಒಂದೇ ಥರ ಬೆಳೆಯುತ್ತೆ ಅನ್ನೋದು ಸುಳ್ಳು. ಅವರವರ ಬಾಡಿಗೆ, ಅವರವರ ಹೆರಿಡಿಟಿಗೆ ತಕ್ಕಂತೆ ಕೂದಲು ಚೆನ್ನಾಗಿ ಆರೋಗ್ಯವಾಗಿ ಉದ್ದ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಹೊರತು ಬೇರೆಯವರು ಹಾಕ್ತಿದ್ದಾರೆ ಆ ಒಂದು ಪ್ರಾಡಕ್ಟ್ನ ನಾವು ಯೂಸ್ ಮಾಡಿದ್ರೆ ನಮಗೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಅನ್ನೋ ಒಂದು ನಂಬಿಕೆನ ಇಟ್ಕೊಳ್ಬಾರ್ದು. ನಾವು ತಿನ್ನೋ ಫುಡ್ಡು, ನಾವು ಹೇಗಿರ್ತೀವಿ, ನಮ್ಮ ಲೈಫ್ ಸ್ಟೈಲ್ಗೆ ತಕ್ಕಂತೆ ಕೂದಲು ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯುತ್ತೆ. ಇನ್ನು ಈ ಆಯಿಲ್ನ ಯಾರ್ಯಾರು ಬಳಸ್ಬೋದು ಅಂತ ನೋಡೋದಾದರೆ, ತುಂಬ ಹೇರ್ ಫಾಲ್ ಆಗ್ತಿದೆ, ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದ್ರೂ ಹೇರ್ ಫಾಲ್ ಆಗ್ತಿದೆ, ಮತ್ತು ತುಂಬ ತೆಳ್ಳಗಿದೆ ಕೂದಲು, ತಲೆ ನೆತ್ತಿಯಿಂದ ದಪ್ಪ ಇದ್ರೂ ಕೆಳಗಡೆ ಲೆಂತಲ್ಲಿ ತೆಳ್ಳಗಿರುತ್ತೆ, ಅಂಥವರು ಬಳಸ್ಬೋದು. ಜೊತೆಗೆ ಸ್ಕ್ಯಾಲ್ಪನ್ನ ತುಂಬ ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ ಇದು ಸಹಾಯ ಆಗುತ್ತೆ. ತುಂಬ ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ ಇದನ್ನು ಬಳಸ್ಬೋದು. ಮತ್ತು ಅದ್ರ ಜೊತೆಗೆ ಇದು ಹೇರ್ ಗ್ರೋತ್ ಆಗೋದಕ್ಕೆ ಒಂದು ಸಪೋರ್ಟಿವ್ ಆಗಿ ಇದನ್ನ ಬಳಸ್ಬೋದು. ಇದೊಂದನ್ನೇ ಅಪ್ಲೈ ಮಾಡೋಕ್ಕಿಂತ ಇದನ್ನು ಒಂದು ಸಪೋರ್ಟಿವ್ ಆಗಿ ಆಯಿಲ್ ಆಗಿ ತೊಗೊಂಡು ಹೇರ್ ಗ್ರೋತ್ನ ಚೆನ್ನಾಗಿ ಮಾಡ್ಕೊಬೋದು, ಆರೋಗ್ಯವಾಗಿ ಇಟ್ಕೊಬೋದು ಹೇರ್ನ. ಹಾಗಾಗಿ ತುಂಬ ಹೇರ್ ಫಾಲ್ ಆಗ್ತಿದೆ. ಕೂದಲು ಮುಟ್ಟಿದ ತಕ್ಷಣ ಕೆಲವ್ರಿಗಂತೂ ಬಾಚಿದ್ರೆ ಎಲ್ಲ ಸುಮ್ಮನೆ ಮುಟ್ಟಿದ್ರೂ ಹೇರ್ ಫಾಲ್ ಆಗುತ್ತೆ, ಕೆಲವ್ರಿಗೆ ಬಾಚಿದಾಗ ತುಂಬಾ ಹೇರ್ ಫಾಲ್ ಆಗುತ್ತೆ. ಅಂಥವರು ಇದನ್ನು ಸಪೋರ್ಟಿವ್ ಆಗಿ ತೊಗೊಂಡು ಹೇರ್ ಗ್ರೋತ್ನ ಚೆನ್ನಾಗಿ ಆರೋಗ್ಯವಾಗಿ ಮೇಂಟೈನ್ ಮಾಡೋದಕ್ಕೆ ಬಳಸ್ಬೋದು. ಇದನ್ನು ಹೇಗೆ ಬಳಸೋದು, ಎಷ್ಟೊತ್ತು ಇಡಬೇಕು, ಹೇಗೆ ಬಳಸೋದು ಅಂತ ನೋಡೋದಾದರೆ, ಮೊದಲಿಗೆ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕೊಕೊನಟ್ ಆಯಿಲ್ನ ಹಾಕ್ಕೊಳ್ಳಿ. ಏಕೆಂದರೆ ಅದೊಂದನ್ನು ಡೈರೆಕ್ಟಾಗಿ ಬಳಸೋಕ್ಕಿಂತ ಈ ರೀತಿಯಾಗಿ ಸಪೋರ್ಟಿವ್ ಆಗಿ ತೊಗೊಂಡು ಬಳಸಿದ್ರೆ ಬೆಟರ್ ಆಗುತ್ತೆ. ಹಾಗಾಗಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಕೋಕೋನಟ್ ಆಯಿಲ್ನ ಹಾಕೊಳ್ಳಿ. ಅದಕ್ಕೆ ನೀವು ಒಂದು 3ರಿಂದ 4 ಡ್ರಾಪ್ ಸಾಕಾಗುತ್ತೆ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ನ. 3-4 ಡ್ರಾಪ್ನ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳಿ. ಸ್ಟವ್ ಮೇಲಿಟ್ಟು ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳಿ, ಅಂದರೆ ಉಗುರು ಬೆಚ್ಚಗಿನ ಹದದಲ್ಲಿ ಬಾಯ್ಲ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಸ್ಟವ್ನ ಆಫ್ ಮಾಡಿ ಒಂದು ಕಪ್ಪಿಗೆ ಶಿಫ್ಟ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡೋದಕ್ಕೆ ತಯಾರಿಯಾಗಿರುತ್ತೆ. ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ತಲೆನ ನೀಟಾಗಿ ಸಿಕ್ಕಿಲ್ದಿರೋ ಥರ ನೀಟಾಗಿ ಬಾಚ್ಕೊಳ್ಳಿ. ಅದಾದಮೇಲೆ ಇವಾಗ ಪ್ರಿಪೇರ್ ಮಾಡ್ಕೊಂಡಿದ್ದಂತಹ ಆಯಿಲ್ನ ನೀಟಾಗಿ ತಲೆ ಸ್ಕ್ಯಾಲ್ಪಿಗೆ ಮಾತ್ರ ಅಪ್ಲೈ ಮಾಡಿ. ಕೈ ಸಹಾಯದಿಂದ ಇಲ್ಲಾಂದರೆ ಕಾಟನ್ ಸಹಾಯದಿಂದ ಸ್ಕ್ಯಾಲ್ಪಿಗೆ ಮಾತ್ರ ಅಪ್ಲೈ ಮಾಡಿ. ಅಪ್ಲೈ ಮಾಡಿದ ಆದಮೇಲೆ ಒಂದು 5 ನಿಮಿಷ ಮಸಾಜ್ ಮಾಡಿ. ಏಕೆಂತಂದರೆ ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಯಾವುದೇ ಸ್ಟ್ರೆಸ್ ಇದ್ದರೂ ಒಂಥರ ರಿಲೀಫ್ ಥರ ಆಗುತ್ತೆ. ತುಂಬ ಟೆನ್ಷನ್ ಇದ್ದಾಗ, ತುಂಬ ತಲೆನೋವಿದ್ದಾಗ ಈ ರೀತಿ ಒಂದು ಆಯಿಲ್ನ ಅಪ್ಲೈ ಮಾಡಿ ಒಂದು 5 ನಿಮಿಷ ಮಸಾಜ್ ಮಾಡಿದ್ರೆ ನಿಮಗೆ ಸ್ವಲ್ಪನಾದರೂ ರಿಲೀಫ್ ಆಗುತ್ತೆ. ಮಸಾಜ್ ಮಾಡಿದಾದಮೇಲೆ ಒಂದು ಹೇರ್ ಬನ್ ಅಥವಾ ಹೇರ್ ಬ್ರೈಡ್ನ ನಿಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಹಾಕಿಟ್ಕೊಳ್ಳಿ. ಅದಾದಮೇಲೆ ಈ ಆಯಿಲ್ನ ಅಪ್ಲೈ ಮಾಡಿ 1 ಅವರ್ ಆದಮೇಲೆ ನೀವು ಹೇರ್ ವಾಶ್ ಮಾಡಿ. ಹೇರ್ ವಾಶ್ ಮಾಡುವಾಗ ಆದಷ್ಟು ಮೈಲ್ಡ್ ಶಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿ. ಇದರಿಂದ ಕೂದಲು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಕೂದಲು ಗ್ರೋತ್ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಜೊತೆಗೆ ಆದಷ್ಟು ತಣ್ಣೀರಲ್ಲೇ ಹೇರ್ ವಾಶ್ ಮಾಡೋ ಪ್ರಯತ್ನ ಮಾಡಿ. ಅಕಸ್ಮಾತ್ ಆಗಲಿಲ್ಲ ಅಂತಂದರೆ ಉಗುರು ಬೆಚ್ಚಗಿನ ನೀರಲ್ಲಿ ಮಾತ್ರ ಹೇರ್ ವಾಶ್ ಮಾಡಿ. ಆದಷ್ಟು ಬಿಸಿ
ಬಿಸಿನೀರಲ್ಲಿ ಹೇರ್ ವಾಶ್ ಮಾಡೋದನ್ನ ಅವಾಯ್ಡ್ ಮಾಡಿದ್ರೆ ಖಂಡಿತವಾಗ್ಲೂ ಹೇರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ, ಹೇರ್ ಗ್ರೋತ್ ಕೂಡ ಚೆನ್ನಾಗಾಗಕ್ಕೆ ಸಹಾಯ ಆಗುತ್ತೆ. ಇನ್ನು ಹೇರ್ ವಾಶ್ ಮಾಡಿದ ಆದ್ಮೇಲೆ ನೀವು ತಲೆನ ಇಮ್ಮಿಡಿಯೇಟ್ ಒದ್ದೆ ಕೂದಲಲ್ಲಿ ಬಾಚಕ್ ಹೋಗ್ಬೇಡಿ. ಆದಷ್ಟು ನ್ಯಾಚುರಲ್ ಆಗಿ ಡ್ರೈ ಮಾಡ್ಕೊಂಡು ಅದಾದ್ಮೇಲೆ ತಲೆನ ಚೆನ್ನಾಗಿ ಬಾಚ್ಕೊಳ್ಳಿ. ಯಾಕೆಂದ್ರೆ ಒದ್ದೆ ಕೂದಲಲ್ಲಿ ಕೂದಲು ಬಾಚೋದ್ರಿಂದ ಅದರಿಂದನೂ ಕೂಡ ಹೇರ್ ಫಾಲ್ ಆಗುತ್ತೆ, ಹೇರ್ ಡ್ಯಾಮೇಜ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ಆಯಿಲ್ ನ ವಾರಕ್ಕೆ ಎಷ್ಟು ಬಾರಿ ಅಪ್ಲೈ ಮಾಡಬೇಕು ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಡೈಲಿ ಅಪ್ಲೈ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಹೇರ್ ವಾಶ್ ಮಾಡೋ ದಿನ ಅಂತಂದ್ರೆ ವಾರಕ್ಕೆ 1-2 ಸತಿ ಇಲ್ಲ 3 ಸತಿ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ಆದಷ್ಟು ಮಾರ್ನಿಂಗ್ ಟೈಮೇ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡೋಕ್ಕೆ ಟ್ರೈ ಮಾಡಿ. ಓವರ್ ನೈಟು ಅಪ್ಲೈ ಮಾಡಿ ಇಟ್ಕೊಂಡು ಮಾರ್ನಿಂಗ್ ಟೈಮ್ ಹೇರ್ ವಾಶ್ ಮಾಡೋದಕ್ಕೆ ಬೇಡ. ನೀವು ಹೇರ್ ವಾಶ್ ಮಾಡೋಕ್ಕೂ 1 ಅವರ್ ಮುಂಚೆ ಅಪ್ಲೈ ಮಾಡಿ ಅದಾದ್ಮೇಲೆ ಹೇರ್ ವಾಶ್ ಮಾಡಿದ್ರೆ ಸಾಕಾಗುತ್ತೆ. ಜೊತೆಗೆ ಡೈಲಿ ಹಚ್ಚೋ ಅವಶ್ಯಕತೆ ಇರಲ್ಲ. ಅದಾದ್ಮೇಲೆ ಒಂದೇ ವಾರದಲ್ಲಿ ಹಚ್ಚಿದ್ರೆ ಸಾಕಾಗುತ್ತಾ, ಕೂದಲು ಉದ್ದ ಬೆಳೆಯುತ್ತಾ ಅನ್ನೋದು ಖಂಡಿತವಾಗ್ಲೂ ಸುಳ್ಳು. ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ತಾ ಬನ್ನಿ. ವಾರಕ್ಕೆ 1-2-3 ಸತಿ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡ್ತಾ ಇರಿ. 1-3-4 ತಿಂಗಳಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಓವರ್ ನೈಟ್ ಅಪ್ಲೈ ಮಾಡೋಕ್ಕಿಂತ ಈ ರೀತಿಯಾಗಿ ಡೇ ಟೈಮಲ್ಲೇ ಅಪ್ಲೈ ಮಾಡಿದ್ರೆ ಬೆಟರ್ ರಿಸಲ್ಟ್. ಕೂದಲು ಕೂಡ ಆರೋಗ್ಯವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಈ ಆಯಿಲ್ನ ಅಪ್ಲೈ ಮಾಡುವಾಗ ಕೆಲವೊಂದಷ್ಟು ತಪ್ಪುಗಳನ್ನ ಮಾಡಕ್ಕೆ ಹೋಗ್ಬಿಡಿ. ಅಂತಂದರೆ ಡೈರೆಕ್ಟಾಗಿ ಈ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ನ ಡೈರೆಕ್ಟಾಗಿ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಬೇಡಿ. ಜೊತೆಗೆ ನೀವು ಯಾವ್ದಾದ್ರು ಬೇರೆ ಆಯಿಲ್ಗಳು, ಬೇರೆ ಬ್ರ್ಯಾಂಡೆಡ್ ಆಯಿಲ್ಗಳನ್ನ ಯೂಸ್ ಮಾಡ್ತಾ ಇದ್ರೆ ಅದ್ರ ಜೊತೆ ಅಂತೂ ಅಪ್ಲೈ ಮಾಡಬೇಡಿ. ಬರೀ ಕೊಬ್ಬರಿ ಎಣ್ಣೆ ಜೊತೆ ಮಾತ್ರ ಇದನ್ನ 1-2-3 ಡ್ರಾಪ್ನ ಹಾಕಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ. ಜೊತೆಗೆ ನೀವು ಒಂದ್ಸತಿ ಪ್ಯಾಚ್ ಟೆಸ್ಟ್ ಮಾಡಿ, ಒಂದ್ಸತಿ ಟ್ರೈ ಮಾಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ. ಯಾವುದೇ ಇರಿಟೇಷನ್ ಇಲ್ಲ, ಯಾವುದೇ ಒಂದು ತೊಂದರೆ ಆಗಲಿಲ್ಲ ಅಂದರೆ ಮಾತ್ರ ಕಂಟಿನ್ಯೂ ಮಾಡಿ. ಇಲ್ಲಾಂತಂದರೆ ಏನಾದರೂ ಇರಿಟೇಷನ್ ಆಯಿತು, ಸ್ವಲ್ಪ ಗಾಯಗಳ ಥರ ಇಚ್ಚಿನೆಸ್ ಆಯಿತು, ನಮಗೆ ಒಂಥರ ಕಂಫರ್ಟಬಲ್ ಆಗಲಿಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಯಾಕೆಂದರೆ ಎಲ್ಲರ ಕೂದಲು ಒಂದೇ ಥರ ಇರೋದಿಲ್ಲ. ಅವರವರ ಹೆರಿಡಿಟಿಗೆ ತಕ್ಕಂತೆ ಕೂದಲು ಆರೋಗ್ಯವಾಗಿ ಬೆಳೀತಾ ಇರುತ್ತೆ. ಹಾಗಾಗಿ ನೀವು ಯಾವುದೇ ಪ್ರಾಡಕ್ಟು, ಯಾವುದೇ ಹೇರ್ ಪ್ಯಾಕ್ಗಳು ಅಥವಾ ಯಾವುದೇ ಹೇರ್ ಆಯಿಲ್ನ ಬಳಸೋಕ್ಕೂ ಮುಂಚೆ ಒಂದ್ಸತಿ ಬಳಸಿ. ಅದಾದಮೇಲೆ ನಿಮಗೆ ಅಡ್ಜಸ್ಟ್ ಆದರೆ ಮಾತ್ರ ಕನ್ಸಿಸ್ಟೆನ್ಸಿಯಾಗಿ ಬಳಸ್ತಾ ಬನ್ನಿ. ಈ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಕೂಡ ಇದೊಂದು ಹರ್ಬ್ ಪ್ಲಾಂಟ್ ಆಗಿರೋದ್ರಿಂದ 1-2-3 ಡ್ರಾಪ್ನ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಅದಾದಮೇಲೆ ಸ್ಕ್ಯಾಲ್ಪ್ಗೆ ಮಾತ್ರ ಹಚ್ಚಿ ಅಪ್ಲೈ ಮಾಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ. 1-2 ಸತಿ ಅಪ್ಲೈ ಮಾಡಿ ನೋಡಿ. ಅಕಸ್ಮಾತ್ ಏನಾದರೂ ಅಡ್ಜಸ್ಟ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ಕೂದಲು ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಇದು ನೀವು ಅಪ್ಲೈ ಮಾಡ್ತಾ ಬರ್ಬೋದು. ಮೊದಲೇ ಹೇಳ್ದಂಗೆ ಒಂದೇ ದಿನದಲ್ಲಿ ರಿಸಲ್ಟ್ ಗೊತ್ತಾಗಲ್ಲ. 1-3 ತಿಂಗಳಾದರೂ ಮಿನಿಮಮ್ ಯೂಸ್ ಮಾಡಿದ್ರೆ ನಿಮಗೆ ಸ್ವಲ್ಪನಾದರೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಬರೀ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಮಾತ್ರ ಬಳಸ್ಬೋದಾ, ಇಲ್ಲಾಂದರೆ ಅದ್ರ ಲೀವ್ಸ್ಗಳನ್ನ ಹೇಗೆ ತಯಾರಿಸ್ಕೊಳ್ಬೋದು ಅದನ್ನು ಬಳಸ್ಬೋದಾ ಅಂತ ನೋಡೋದಾದರೆ ರೋಸ್ಮೆರಿ ಲೀವ್ಸ್ಗಳು ಕೂಡ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ, ಆನ್ಲೈನ್ಗಳಲ್ಲಿ ಸಿಗುತ್ತೆ. ನೀವು ಅದನ್ನು ತಗೊಂಡು ಕೂಡ ಒಂದು ಸ್ಪ್ರೇ ಥರ ತಯಾರಿ ಮಾಡಿಕೊಂಡು ಅದನ್ನು ಕೂಡ ಅಪ್ಲೈ ಮಾಡ್ಬೋದು. ಹೇಗೆ ಅಂತಂದರೆ ಒಂದು ಪಾತ್ರೆಗೆ 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ರೋಸ್ಮೆರಿನ ಮಿಕ್ಸ್ ಮಾಡಿ, ರೋಸ್ಮೆರಿ ಲೀವ್ಸ್ನ ಹಾಕಿ ಅದಾದಮೇಲೆ ಒಂದು 5-10 ನಿಮಿಷ ಕಮ್ಮಿ ಉರಿ ಕೊಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಬಾಯ್ಲ್ ಆದ ನಂತರ ಸ್ಟವ್ನ ಆಫ್ ಮಾಡಿ ಅದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಿ. ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಸ್ಪ್ರೇ ಬಾಟಲ್, ಆಲ್ಮೋಸ್ಟ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಒಂದು ಖಾಲಿ ಸ್ಪ್ರೇ ಬಾಟಲ್, ಆ ಸ್ಪ್ರೇ ಬಾಟಲ್ಗೆ ಇದನ್ನು ಹಾಕಿಟ್ಕೊಳ್ಳಿ. ಇದನ್ನು ಕೂಡ ನೀವು 1-2-3 ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು. ಇದನ್ನು ನೀವು ಹೇಗೆ ಬಳಸೋದು ಅಂತ ನೋಡೋದಾದರೆ ಹೇರ್ ವಾಶ್ ಮಾಡೋಕ್ಕೂ 1 ಅವರ್ ಮುಂಚೆ ಈ ಸ್ಪ್ರೇನ ನೀವು ಸ್ಕ್ಯಾಲ್ಪಿಗೆ ಮಾತ್ರ ಸ್ಪ್ರೇ ಮಾಡಿಕೊಂಡು 1-2 ನಿಮಿಷ ಮಸಾಜ್ ಮಾಡಿ. ಅದಾದಮೇಲೆ ನೀವು ನಾರ್ಮಲ್ ನೀವು ಯಾವುದು ಮೈಲ್ಡ್ ಶಾಂಪೂನ ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡಿ 1 ಅವರ್ ಬಿಟ್ಟು ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಡಿ. ಇದರಿಂದನೂ ಕೂಡ ಕೂದಲು ಬೆಳೆಯೋದಕ್ಕೆ, ಉದ್ದ ಆಗೋದಕ್ಕೆ, ದಪ್ಪ ಆಗೋದಕ್ಕೆ ಮತ್ತು ಆರೋಗ್ಯವಾಗಿ ಬೆಳೆಯೋದಕ್ಕೆ ಸಹಾಯ ಆಗ್ಬೋದು. ಈ ಸ್ಪ್ರೇನು ಕೂಡ ನೀವು ಡೈಲಿ ಅಪ್ಲೈ ಮಾಡೋಷ್ಟು ಅಗತ್ಯ ಇಲ್ಲ. ವಾರಕ್ಕೆ 1-2-3 ದಿನ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ಇದ್ರ ಜೊತೆಗೆ ನೀವು ಕೆಲವೊಂದಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು. ಬರೀ ಆಯಿಲ್ ಅಪ್ಲೈ ಮಾಡಿದ್ರೆ ಇಲ್ಲ ಹೇರ್ ಮಾಸ್ಕ್, ಹೇರ್ ಪ್ಯಾಕ್ಗಳನ್ನ ಅಪ್ಲೈ ಮಾಡಿದ್ರೆ ಕೂದಲು ಬೆಳೆಯುತ್ತಾ ಅನ್ನೋದಾದರೆ ಅದ್ರ ಜೊತೆಗೆ ನೀವು ಹೆಲ್ದಿಯಾಗಿ ಊಟ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ಆದಷ್ಟು ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳಿ, ಚೆನ್ನಾಗಿ ಊಟ ಮಾಡಿ, ಹೆಲ್ದಿಯಾಗಿರಿ. ಸ್ಕಿನ್ನು ಗ್ಲೋ ಆಗುತ್ತೆ ಕೂಡ, ಹೇರು ಚೆನ್ನಾಗಿ ಗ್ರೋತ್ ಆಗುತ್ತೆ. ಅದ್ರ ಜೊತೆಗೆ ಆದಷ್ಟು ಚೆನ್ನಾಗಿ ಸ್ಕ್ಯಾಲ್ಪ್ಗೆ ಮಸಾಜ್ ಮಾಡ್ತಾಯಿರಿ. ಆಯಿಲ್ ಅಪ್ಲೈ ಮಾಡಿ ಸ್ಕ್ಯಾಲ್ಪ್ನ ಮಸಾಜ್ ಮಾಡಿ. ವಾರಕ್ಕೆ 1 ಸತಿನಾದರೂ ಹೇರ್ ವಾಶ್ ಮಾಡ್ತಾಯಿರಿ. ರೆಗ್ಯುಲರ್ ಆಗಿ ಹೇರ್ ವಾಶ್ ಮಾಡ್ತಾ, ಹೇರ್ಗೆ ಆಯಿಲ್ ಅಪ್ಲೈ ಮಾಡಿ ಮಸಾಜ್ ಮಾಡಿ ಹೇರ್ ವಾಶ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಸ್ಕ್ಯಾಲ್ಪ್ ಕೂಡ ಹೆಲ್ದಿಯಾಗಿರುತ್ತೆ, ಹೆಲ್ದಿಯಾಗಿ ಹೇರ್ ಗ್ರೋತ್ ಕೂಡ ಆಗುತ್ತೆ. ಮತ್ತು ಒಂದೇ ಆಯಿಲು, ಒಂದೇ ಶಾಂಪುಗೆ ಸ್ಟಿಕ್ ಆನ್ ಆಗಿ ಆದಷ್ಟು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋಕ್ಕಿಂತ ಯಾವುದಾದ್ರೂ ಒಂದಕ್ಕೆ ಸ್ಟಿಕ್ ಆನ್ ಆಗಿ ಮೇಂಟೈನ್ ಮಾಡ್ತಾ ಬನ್ನಿ. ಇದಾಗಿತ್ತು ಇವತ್ತಿನ ಈ ವಿಡಿಯೋ. ರೋಸ್ಮೆರಿಯಿಂದ ಹೇರ್ ಗ್ರೋತ್ ಆಗುತ್ತಾ, ಚೆನ್ನಾಗಾಗುತ್ತಾ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನು.
ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ, ಹಾಗೆ ಇಷ್ಟ ಕೂಡ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದಷ್ಟು ಹೊಸ ವಿಷಯಗಳೊಂದಿಗೆ ಸಿಗ್ತೀನಿ.